ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ನಾವು ಊರಿಗೆ ಹೊರಟಿದ್ದೀವಿ ಜಾತ್ರೆಗೋಸ್ಕರ. ಅದ್ರದ್ದು ಟ್ರಾವೆಲಿಂಗ್ ವ್ಲಾಗು. ಐ ನೋ ಇದು ತುಂಬ ಲಾಂಗ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಇವತ್ತು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಪ್ಯಾಕಿಂಗ್ ಎಲ್ಲ ಆಗಿದೆ, ನಾವು ಸ್ವಲ್ಪ ಪ್ಯಾಕ್ ಮಾಡಬೇಕು, ಅದನ್ನು ಪ್ಯಾಕ್ ಮಾಡಿ ಹೋಗುತ್ತೆ. ಸೊ ಇನ್ನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೋಬೇಕು. ಆಲ್ರೆಡಿ ನಿನ್ನೆ ರಾತ್ರಿನೇ ಎಲ್ಲ ಮುಗಿಸ್ಬಿಟ್ವಿ, ಇವತ್ತು ಮಾಡೋಕ್ಕಾಗಲ್ಲ ಅಂತ ನಮ್ಮ ಸ್ಕೂಲಿಗೆ ಗೈಸ್. ನಿಜವಾಗ್ಲೂ ನನಗೆ ಎಕ್ಸಾಮ್ ಇದ್ದಾಗಲೇ ನಾನು ಜಾತ್ರೆ ಇಕ್ಬೇಕು, ದೇವ್ರನ್ನಂತೂ ಬೈಕೊಳಕ್ಕಾಗಲ್ಲ. ಸೊ ಗೈಸ್ ಸ್ಕೂಲೇ ಬೈಕೋಬೇಕು, ಇನ್ನೇನು ಗತಿ ಇಲ್ಲ ನನಗೆ. ಸೊ ಹಾಗಾಗಿ ನಂದು ಇವಾಗ ಜಸ್ಟ್ ಏನು ಪ್ಯಾಕಿಂಗ್ ಆ ಥರ ಎಲ್ಲ ಏನಿಲ್ಲ. ಹೋಲಿ ಇದೆ ನಂದು, ಹೋಲಿ ಕಲರ್ಸ್ ತೊಗೋಬೇಕು. ಮತ್ತು ಅದು ಹಿಂದಿಲಿ ಪಿಚ್ಕಾರಿ ಅಂತಾರೆ, ಕನ್ನಡದಲ್ಲಿ ಗೊತ್ತಿಲ್ಲ ನನಗದು ಏನಂತಾರೆ ಅಂತ. ಅದೇ ಒಂಥರ ಏನದು, ಹಾಂ, ಸಿರಿಂಜ್ ಬರುತ್ತಲ್ಲ, ಸೊ ಸೇಮ್ ಸಿರಿಂಜ್ ಥರನೇ ದೊಡ್ಡದು ಬರುತ್ತೆ ಅದು. ಸೊ ಅದನ್ನು ತೊಗೋಬೇಕು. ನೆನ್ನೆನೂ ಆಟ ಆಡಿದೆ, ಬಟ್ ಕಲರ್ಸ್ ನಾನು ತೊಗೊಂಡಿರಲಿಲ್ಲ ಆ್ಯಕ್ಚುಲಿ. ಇವತ್ತು ತೊಗೊಂಡಿದ್ದೀನಿ. ಹಂಗೆ ವಾಟರ್ ಬಲೂನ್ಸ್ ಕೂಡ ತೊಗೋಬೇಕು ಅಂದ್ಕೊತಿದ್ದೀನಿ, ಆಗುತ್ತಾ ಇಲ್ವಾ ಡೋಂಟ್ ನೋ. ಹಂಗೆ ಓದೋದು ಕೂಡ ಇದೆ. ಮಂಡೇ ನಾನು ಅಲ್ಲಿರ್ತೀನಲ್ವ, ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಅವಾಗಲೂ ಎಕ್ಸಾಮ್ ಇದೆ ಕೂಡ ನನಗೆ. ಅದು ಟೆಸ್ಟ್ ಅಂದರೆ ಹೋಗ್ಲಿ ಪಾಪ ಅಂತ ಬಿಟ್ಬೋದಾಗಿತ್ತು. ಎಕ್ಸಾಮ್ ಇದೆ, ಅದು ಡ್ರಾಯಿಂಗ್ ಆ್ಯಂಡ್ ಡಿಕ್ಟೇಷನ್ ಅಲ್ವಾ ಅಂತ ಸ್ವಲ್ಪ ಕಾಮಾಗಿದೆ. ಮಂಡೇ ಹೋಗ್ತಾಯಿಲ್ಲ ನಾನು, ಮಿಸ್ ಆಗುತ್ತೆ ಅದು ಡ್ರಾಯಿಂಗ್ ಆ್ಯಂಡ್ ಡಿಕ್ಟೇಷನು. ಅದಾದಮೇಲೆ ಇದಕ್ಕೇನು ಪಿ ಇದೆ, ಆ ಪಿನ ಅಲ್ಲೇ ಬುಕ್ ತೊಗೊತೀನಿ, ಅಲ್ಲೇ ಓದಬೇಕು ಗೈಸ್. ಅಷ್ಟೇ. ಇವಾಗ ಸದ್ಯಕ್ಕಿನ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಐ ಥಿಂಕ್ ಇವತ್ತು ನಮಗೊಂದು ಮದುವೆ ಇದೆ, ಅಲ್ಲಿಗೆ ಹೋಗ್ತೀವ ಅಥವಾ ಹಂಗೆ ಹೋಗ್ತೀವ ಅಂತ ಐ ಡೋಂಟ್ ನೋ ಸ್ಟಿಲ್. ಯಾಕಂದರೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕಾಡಲ್ವ, ಅದು ತುಂಬ ಲೇಟಾಗಿ ಬಿಡುತ್ತೆ. ಹಂಗೆ ನಮ್ಮ ಊರಿನ ಸ್ಪೆಷಾಲಿಟಿನ ನಾವು ಟ್ರಾವೆಲಿಂಗ್ ವ್ಲಾಗ್ಸಲ್ಲಿ ಮತ್ತು ಮುಂದೆ ಆ ಜಾತ್ರೆ ಹೇಗಿರುತ್ತೆ ಅನ್ನೋ ವ್ಲಾಗ್ಸಲ್ಲೆಲ್ಲ ಹಾಕಿರ್ತೀನಿ, ಆ್ಯಂಡ್ ಟೈಮ್ಸ್ ಕೂಡ. ಸೊ ನಾವು ಹೋಗ್ತಿರೋ ಊರು ಅಪ್ಪನೂರು ಹಾಗಲವಾಡಿ ಅಂತ ಗುಬ್ಬಿ ತಾಲೂಕು ಹತ್ರ ಬರುತ್ತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಮ ಜೊತೆ ಇನ್ನೊಬ್ಬರು ಕೂಡ ಜಾಯ್ನ್ ಆಗ್ತಾಯಿದ್ದಾರೆ, ಅವ್ರನ್ನ ಕೂಡ ತೋರಿಸ್ತೀವಿ. ಪ್ಯಾಕಿಂಗ್ ಇರೋದೆ ಹೋಲಿದು ಥಿಂಗ್ಸು ಮತ್ತು ಕ್ಲಚ್ಚರು, ಮೇಕಪ್ಪು ಇದೆಲ್ಲ ಇರುತ್ತಲ್ಲ ಗೈಸ್. ನಮ್ಮ ಏನು ಸುಣ್ಣ ಬಳಿಯ ಇದಿರುತ್ತಲ್ಲ, ಸೊ ಅದನ್ನ ಮಾತ್ರ ಪ್ಯಾಕ್ ಮಾಡ್ಕೋಬೇಕು. ಡ್ರೆಸ್ಗಳೆಲ್ಲ ಪ್ಯಾಕ್ ಮಾಡಿದೆ, ಬ್ರಷು ಅದೆಲ್ಲ ತೊಗೋಬೇಕು ಗೈಸ್ ಅಷ್ಟೇ. ಆ್ಯಂಡ್ ಐ ಆಮ್ ರಿಯಲಿ ಸೋ ಸಾರಿ, ಯಾಕಂದರೆ ಅದು ಏನು ಪ್ಯಾಕಿಂಗ್ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಕೆಲವೊಂದು ವೀಡಿಯೋ ನಾನು ಫಸ್ಟ್ ವ್ಲಾಗ್, ಇದು ಸೆಕೆಂಡ್ ವ್ಲಾಗು, ಇನ್ನೊಂದು ಸೆಕೆಂಡ್ ವ್ಲಾಗು ಥರ್ಡ್ ವ್ಲಾಗ್ ಎಲ್ಲ ಮಾಡಿದ್ದೆ. ನಾನು ಡ್ಯಾನ್ಸ್ ದಿನದ್ದು ಎಲ್ಲ ಮಾಡಿದ್ದೆ, ನಾನು ಡ್ಯಾನ್ಸ್ ಪ್ರೋಗ್ರಾಮಿನ ದಿನದ್ದು. ಬಟ್ ರಿಯಲಿ ಅದು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ನಾನು ಎಡಿಟ್ ಮಾಡಿ ಇಕ್ಕಿದ್ದೆ ಅಪ್ಲೋಡ್ ಮಾಡಬೇಕು ಅಂತ, ಅದು ಎಲ್ಲೋಯ್ತೋ ಗೊತ್ತಿಲ್ಲ. ಇವಾಗ ಎಡಿಟ್ ಮಾಡಿದ್ದೇನಲ್ವ, ಸುಮ್ಮನೆ ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ವೀಡಿಯೋ ಕೂಡ ಡಿಲೀಟ್ ಮಾಡಿಬಿಟ್ಟೆ. ನಾನು ಮತ್ತೆ ಎಡಿಟ್ ಮಾಡ್ಬೋದಾಗಿತ್ತು. ಸೊ ಹಾಗಾಗಿ ಅದೆರಡು ವೀಡಿಯೋನು ನಾನೇ ಡಿಲೀಟ್ ಮಾಡಿದ್ದೆ. ಅದು ಎಡಿಟ್ ಮಾಡಿರೋ ವೀಡಿಯೋ ಅದು ಏನಾಯ್ತೋ ಗೈಸ್ ನಿಜವಾಗ್ಲೂ ಗೊತ್ತಿಲ್ಲ, ಅದು ಬರ್ತಾನೆ ಇಲ್ಲ, ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಸಾಕಷ್ಟು ಹುಡುಕ್ದೆ, ಸಿಕ್ಕಲಿಲ್ಲ. ನಾನೇ ಡಿಲೀಟ್ ಮಾಡಿಬಿಟ್ಟೆ. ಏನಂದರೆ ಮೊಬೈಲ್ ಸುಮ್ಮನೆ ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತಲ್ಲ ಅಂತಂದ್ಬಿಟ್ಟು ನಾನೇ ಡಿಲೀಟ್ ಮಾಡಿಬಿಟ್ಟೆ. ಅದೊಂದು ತಪ್ಪಾಯಿತು. ಇನ್ನು ಅಪ್ಲೋಡ್ ಮಾಡೋ ತನಕ ಇನ್ನು ಯಾವ ವೀಡಿಯೋನೂ ಡಿಲೀಟ್ ಮಾಡಲ್ಲ ಅಂತ ಅರ್ಥ ಆಯಿತು ಗೈಸ್. ನಾನು ಇನ್ನೂ ಏನೇಂಥದ್ದು ವೀಡಿಯೋ ಮಾಡಿದ್ದೆ ಅಂತಂದರೆ ಅದು ಡ್ಯಾನ್ಸಿಂದು 2-3 ಇತ್ತು ಗೈಸ್. ವ್ಲಾಗು, ಶಾರ್ಟ್ಸು ಎಲ್ಲ ಮಾಡಿದ್ದೆ. ಅದು ಪ್ರಿಪ್ರೇಷನ್ ವ್ಲಾಗು ಮಾಡಿದ್ದೆ ನಾನು. ಅಲ್ಲೇನು ಎಲ್ಲೋಯ್ತೋ ಗೈಸ್ ಅದಂತೂ ಗೊತ್ತಿಲ್ಲ. ಆಮೇಲೆ ಇನ್ನು ಏನಂತ ಅಂದರೆ ಇದು ನಾಗರ ಪೂಜೆದು, ಅದೇ ಹಾಗಲವಾಡಿಲೇ ನಾವು ನಾಗರ ಪೂಜೆ ಮಾಡ್ತೀವಿ, ಆ ನಾಗರ ಪೂಜೆದು ವೀಡಿಯೋ ಮಾಡ್ಕೊಂಡಿದ್ದೆ ಗೈಸ್. ಅದು ಎಡಿಟಿಂಗ್ ಆಗಿರಲಿಲ್ಲ ಇನ್ನು, ಬಟ್ ಅಮ್ಮ ನೋಡ್ದಲ್ಲೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಡಿಲೀಟ್ ಲಿಸ್ಟ್ ಇರುತ್ತಲ್ಲ, ಅಲ್ಲೂ ಡಿಲೀಟ್ ಮಾಡಿಬಿಡ್ತಿದ್ದಾರೆ. ನಾನು ಅಷ್ಟೇ, ಅದು ಇದಿರುತ್ತಲ್ಲ ಎಡಿಟ್ ಮಾಡ್ದಲ್ಲೇ ಇರೋ ವೀಡಿಯೋಗೂ ಸುಮ್ಮನೆ ಸ್ಟೋರೇಜ್ ಅಂತ ಅಂದ್ಬಿಟ್ಟು ನಾನು ಡಿಲೀಟ್ ಲಿಸ್ಟ್ ಇರುತ್ತಲ್ಲ ಅದರಲ್ಲೂ ಡಿಲೀಟ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸೋ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಊರಿನ ಜಾತ್ರೆ ಸ್ವಲ್ಪ ತುಂಬ ಡಿಫ್ರೆಂಟಾಗಿ ನಿಗೂಢವಾಗಿದೆ ಅದರ ರಹಸ್ಯ. ಇನ್ನು ನನಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ, ಬಟ್ ಇದು ಕಂಟಿನ್ಯೂಸ್ ಆಗಿ ಆ ಟಮಟೆ ಬಡಿಯೋರು ಎಲ್ಲ ಕಂಟಿನ್ಯೂಸ್ ಆಗಿ 24 hours ಇಂಟು 9 ಡೇಸ್ ತನಕ ಅವರು ಕಂಟಿನ್ಯೂಸ್ ಆಗಿ ಊದ್ತಾನೆ ಇರ್ತಾರೆ, ಕೈಯಲ್ಲಿ ಬಡಿತಾನೆ ಇರ್ತಾರೆ.
ಇದು 1 ಮಿನಿಟ್ ಕೂಡ ಸ್ಟಾಪ್ ಆಗುವಂಥದ್ದು ಅಲ್ವೇ ಅಲ್ಲ. ಇದು 9 ಡೇಸಿನ ಜಾತ್ರೆ. ಬಟ್ ನಾವು ಮೇಯ್ನ್ ದಿನ ಮಾತ್ರ ಹೋಗ್ತಾಯಿದ್ದೀವಿ, ಯಾಕಂದರೆ ಎಕ್ಸಾಮ್ಸ್ ಶೆಡ್ಯೂಲ್ಸ್, ಅಪ್ಪನ ಆಫೀಸ್ ಕೂಡ, ಅಮ್ಮನಿಗೆ ಕೂಡ ಕೆಲಸ ಇರುತ್ತೆ. ಸೊ ಹಾಗಾಗಿ ಹೋಗೋಕ್ಕಾಗ್ತಿಲ್ಲ. ಇದರಲ್ಲಿ ಗವಿ ಇರುತ್ತೆ, ಕೆಂಡ ಇರುತ್ತೆ, ಕೊರ್ಗಪ್ಪನ ಜಾತ್ರೆ ಅಂತ, ಕೊರ್ಗಪ್ಪನ ಕಡಿತ ಅಂತ ಏನೋ ಸಮಥಿಂಗ್ ಇದೆ. ಅವರು ಯಾರ ಮೇಲೋ ದೇವರೇನೋ ಬರುತ್ತೆ ಅನಿಸುತ್ತೆ, ಅವರೆಲ್ಲರೂ ಕೈ ಕಡಿತಾರೆ, ಯಾರ್ಯಾರು ಸಿಗುತ್ತೋ ಅವ್ರನ್ನ ಕಡಿತಾರೆ ಅಂತ, ಅಂದರೆ ಬೈಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಐ ಆಮ್ ನಾಟ್ ಶ್ಯೂರ್ ಏನದು ಅಂತ, ನಾನು ಯಾವತ್ತೂ ಹೋಗಿಲ್ಲ. ಸೊ ನನ್ನ ಇರ್ಬೋದು ನೀವು. ಇದು ಆ್ಯಕ್ಚುಲಿ ರಂಗೋಲಿಗೆ ಅಂತ ತಂದಿದ್ದು. ಇದು ಹಾಗಲವಾಡಿಲೇ ತೊಗೊಂಡಿದ್ದೆ ಸರಿ ಆಟ ಆಡೋದಕ್ಕೆ ಅಂತ, ಬಟ್ ಇನ್ನೂ ಮಿಕ್ಬಿಟ್ಟಿರ್ತಿದ್ದು. ಇದನ್ನೇ ತೊಗೊತೀನಿ, ಇಷ್ಟೇ ಸಾಕು, ಸುಮ್ಮನೆ ಎಂತಕ್ಕೆ ತೊಗೊಂಡೆಲ್ಲ ವೇಸ್ಟ್ ಮಾಡೋದು. ಆಮೇಲೆ ಇದೆಲ್ಲ ರಂಗೋಲಿಗೆ ಅಂತ, ರಂಗೋಲಿ ಆದರೆ ರಂಗೋಲಿ ಇಲ್ಲ ಇದರಲ್ಲಿ, ರಂಗೋಲಿ ಕಲರ್ಸ್ ಏನಲ್ಲ, ಹೋಲಿ ಕಲರ್ಸೇ ಇದನ್ನು. ಇದಕ್ಕೆ ನಾನು ರಂಗೋಲಿ ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೆ, ರಂಗೋಲಿ ಹಾಕ್ತಾಯಿದ್ದೆ ನಾನು. ಬಟ್ ಇವಾಗ ಸದ್ಯಕ್ಕೆ ಇಷ್ಟ ಐತಲ್ಲ, ಇಷ್ಟನ್ನು ಮಾತ್ರ ತೊಗೊಂಡೋಗ್ತಿದ್ದೀನಿ ಗೈಸ್, ಸಾಕು. ಡೋಂಟ್ ನೋ ಆ ಪಿಚ್ಕಾರಿ ಎಲ್ಲಿ ಬಿದ್ದೈತೋ ನನಗಂತೂ ಗೊತ್ತಿಲ್ಲ. ಎಷ್ಟು ಹುಡುಕ್ದೆ, ನೆನ್ನೆ ಆಟ ಆಡೋದಕ್ಕೆ ಹುಡುಕ್ದೆ, ಬಟ್ ಐ ಡೋಂಟ್ ನೋ, ನನಗೆ ಸಿಕ್ಕಲಿಲ್ಲ ಅದು. ಆ್ಯಂಡ್ ಡೂ ಯು ನೋ, ನಾನು ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ. ಸೊ ಅವರಿಗೋಸ್ಕರ ನಾನು ಒಂದು ಬಾಕ್ಸ್ ಮಾಡಿದ್ದೀನಿ. ಆ ಬಾಕ್ಸನ್ನು ತೆಗೆದ್ರೆ ಅದರಲ್ಲಿ ಹೋಲಿ ಹಾಕಿರ್ತೀನಿ, ಅಲ್ಲಿ ಹೋದ್ಮೇಲೆ ಹಾಕ್ತೀನಿ. ಸುಮ್ಮನೆ ಇಲ್ಲಿ ಹಾಕ್ಬಿಟ್ರೆ ಚೆಲ್ಬಿಟ್ರೆ ಬಟ್ಟೆಗೆಲ್ಲ ಆಗಿಬಿಡುತ್ತೆ ಅಂತ. ಅದು ತೆಗೆದ್ರೆ ಅದೆಲ್ಲ ಅಂದರೆ ಅವ್ರ ಮೇಲೆ ಇದಾಗಬೇಕು, ಬೀಳಬೇಕು, ಆ ಥರ ಮಾಡಿದ್ದೀನಿ. ಆ್ಯಂಡ್ ಅದು ಐ ಥಿಂಕ್ ಜಾತ್ರೆ ವೀಡಿಯೋದಲ್ಲಿ ಬರುತ್ತೆ ಅನಿಸುತ್ತೆ, ಈ ವಿಡಿಯೋದಲ್ಲಂತೂ ಪಕ್ಕ ಬರಲ್ಲ. ಅದನ್ನು ಕೂಡ ನೋಡಿ, ತುಂಬ ಫನ್ನಿಯಾಗಿರುತ್ತೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ, ಯಾಕಂದರೆ ಯೂಟ್ಯೂಬಲ್ಲೆಲ್ಲ ಅದೇ ಥರ ಬರ್ತಿತ್ತು, ಹಂಗಾಗಿ ನೋಡೋಣ ಗೈಸ್. ಸೊ ಇವಾಗ ಮನೇನ ಬಿಟ್ಟಿದ್ದೀವಿ. ಹಾಯ್ ಮೇಡಮ್ಮ. ಜಾಯ್ನ್ ಆಗ್ತಾರೆ ಅಂತ ಒಂದು ನಿಮಿಷ, ಜಾಯ್ನ್ ಆಗ್ತಾರೆ ಅಂತ ಅಂದಿದ್ನಲ್ಲ ಅವರೇ, ಇವರು ಪುಟ್ಟ ಅಂತ. ನಾನು ಪುಟ್ಟ ಅಂತ ಕರಿತೀನಿ, ಲೋಹಿತ್ ಅಂತ ಇವ್ರ ಹೆಸರು. ಆಮೇಲೆ ಅಫ್ಕೋರ್ಸ್ ನಮ್ಮ ಅಪ್ಪನ ನೋಡಿರಲ್ಲ ನೀವು. ಮನೆ ಬಿಟ್ಟಿದ್ದೀವಿ ಗೈಸ್, ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್ ನೋಡ್ತಾ ಇರ್ಬೋದು, ವೆದರ್ ತುಂಬ ಚೆನ್ನಾಗಿದೆ. ಅದು ಅವಾಗಲೇ ಸಣ್ಣ ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು, ಬಟ್ ಅದು ಮುಳುಗೋಯ್ತು. ಬಟ್ ಇವಾಗಲೂ ಒಂದ್ಸರಿ ಕಾಣಿಸ್ತು. ಇದು ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ಅದು ಸೂಪರ್ ಆಗಿದೆ ಗೈಸ್. ಸೊ ಗೈಸ್ ಇವಾಗ ತುಮಕೂರಲ್ಲಿದ್ದೀವಿ, ಪೆಟ್ರೋಲ್ ಬಂಕ್ CNG ಬಂಕಲ್ಲಿದ್ದೀವಿ. CNG ಹಾಕಿಸ್ಕೊಂಡು ಹೋಗ್ಬೇಕು. ನಿದ್ದೆನೂ ಮಾಡಿದೆ, ಹಾಡು ಹಾಕೊಂಡು ಕೂತಿದ್ವಿ. ಎಲ್ಲ ಹೋಗಿದ್ರು, ಹಾಡು ಹಾಕಿದ್ವು ಅಂತ ಹೇಳಿ ಈಗ ಉಗಿಲಿಲ್ಲ, ಬೈದ್ರು. ಮಲ್ಕೊಂಡ್ಬಿಟ್ಟಿದೀನಿ, ಏನಾರ ಮಾಡ್ಕೊಳ್ಳಿ ನೀವು ಅಂತ. ಈಗ ಬೈಬಿಟ್ಟು ಎಬ್ಸಿರೋ ಮಲ್ಕೊಳಕ್ ಬಿಡ್ದಂಗೆ. ಅಪ್ಪ ನಾನು ವಿಡಿಯೋದಲ್ಲಿ ಹಾಯ್ ಮಾಡಪ್ಪ. ಅಪ್ಪ ಹಾಯ್ ಮಾಡು, ಹಾಯ್ ಮಾಡು. ನೋಡಿ ಗಾಯ್ಸ್, ಅಳಿಸ್ತಾನೆ ಎಷ್ಟು ಬಿಟ್ಟಿದೆ. ಕ್ಯೂಟ್ ಆಗಿದೆ ನಾಯಿ. ಕಾರ್ ಬಂತು. ಹತ್ರ ಬಂದ್ಬಿಟ್ರೆ ಎದ್ರಕೊಬಿಡ್ತೀನಿ ಅಂತನಾ? ಅಪ್ಪ ಇನ್ನ ಎಷ್ಟು ದೂರ ಆಯ್ತಪ್ಪ? ಅರ್ಧ ಗಂಟೆ, ಇನ್ನು ಅಲ್ಲಿಂದ ಅರ್ಧ ಗಂಟೆ ಅಂತ ಹೇಳ್ತಿದ್ಯಾ. ಫುಲ್ ಫಾರೆಸ್ಟ್ ಗೈಸ್, ಒಂದು ಮನೆ ಕಾಣಲ್ಲ. ಏನಂತ ಮುಖಲ್ಲವ್ರಿಗೆ ಹೋಗ್ತಿದ್ವಿ, ಆಟ ಏನಂತ ನಾವು ಬರ್ತೀವಿ ವೆಯ್ಟ್ ಮಾಡ್ರಿ ಅಂತ. ಅದೇನ ಆಟೋದಲ್ಲಿ ಹೋಗ್ತೀವಿ ಅಂತ ಫಸ್ಟ್ ಅಂದ್ರು. ಆಮೇಲೆ 10 ನಿಮಿಷ ಬಿಟ್ಕೊಂಬಂದು ಇಲ್ಲ ಅವ್ರ ಮಗನೂ ಬರ್ತಾನಂತೆ, ನಿಮ್ ಜೊತೆಗೆ ಬರ್ತೀವಿ ಬಿಟ್ಟು ಹೋಗ್ರಿ ಅಂತ ಒಂದ್ಸರಿ ಅಂದ್ರು. ಓಕೆ ಗೈಸ್, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗೋಣ. ಅದ್ರಲ್ಲಿ ಏನ್ ಕಾಣಿಸ್ತಾ ಐತೆ ಅಂತ? ಏನೋ ಕಾಣಿಸ್ತಾ ಐತೆ.
ಇಲ್ಲಿ ಇದು ಏನು ಆಗ್ಲವಾಡಿ ಕೆರೆ ಇದೆ. ಇದೇ ತುಂಬ ಫೇಮಸ್ ಕೆರೆ, ನಮ್ಮ ಊರಿನ ಕೆರೆ ಇದು. ಆದರೆ ಕತ್ಲಲ್ವಾ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ನಾವು ರಿಟರ್ನ್ ಆಗ್ತೀವಲ್ಲ, ಸೊ ಅವಾಗ ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ವೆಲ್ಕಮ್ ಟು ಅವರ್ ವಿಲೇಜ್ ಹಾಗಲ್ವಾಡಿ. ಆ ಸ್ಕೂಲಿಗೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ಇಲ್ಲೇ ಇದ್ದೆ. ಆ ಸಮ್ಮರ್ ಹಾಲಿಡೇಸಲ್ಲಿ ನಾನು ಅವಾಗ ಸ್ಕೂಲ್ ಇರ್ತಿತ್ತಲ್ಲಿ ಸುಮ್ಮನೆ ಎಂಜಾಯ್ ಮಾಡೋದು, ಆಟ ಆಡೋದು. ಅವಾಗ ನಾನು ಆ ಸ್ಕೂಲಿಗೆ ಸೇರಿಲ್ಲ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ. ಆ ಥರ ಹೋಗ್ಬೋದಾಗಿತ್ತು, ಅಡ್ಮಿಷನ್ ಎಲ್ಲ ಏನು ಬೇಕಾಗಿರಲಿಲ್ಲ. ಆ್ಯಂಡ್ ನಮ್ಮ ಊರಿನ ದೇವಸ್ಥಾನ, ಸೊ ಇಲ್ಲೆಲ್ಲ ಫುಲ್ ಡೆಕೋರೇಷನ್ ಎಲ್ಲ ಆಗಿದೆ, ಲೈಟಿಂಗ್ಸ್ ಎಲ್ಲ ಆಗಿದೆ. ನಾಳೆನೇ ಜಾತ್ರೆ ಅಂದರೆ ಲೈಟಿಂಗ್ಸ್ ಆಗ್ತಲೇ ಇರುತ್ತಾ. ಸೊ ತೇರು ಕೂಡ ರೆಡಿ ಆಗ್ತಾ ಇದೆ. ಸೊ ಅದೇ ತೇರು ಇನ್ನೂ ರೆಡಿ ಮಾಡಬೇಕನ್ಸುತ್ತೆ. ತೇರು ಆಚೆಗಡೆ ತೆಗ್ದಿದ್ದಾರೆ. ಆ್ಯಂಡ್ ನೋಡಿ ಗೈಸ್, ಇದು ನಮ್ಮ ಊರ ಮೈನ್ ಎಂಟ್ರೆನ್ಸ್. ಇದು ಮೈದಾನ. ಅಲ್ಲೇ ಇದನ್ನ ಏನೋ ತೇರನ್ನು ಎಳೆಯೋದು. ಆ ಕಡೆಯಿಂದ ಒಳಗಡೆ ಎಲ್ಲ ಕುರಿ ಎಲ್ಲ ಏನೋ ಕುಯ್ತಾರೆ. ಆ್ಯಂಡ್ ಶ್ರೀ ಕರಿಯಮ್ಮ ದೇವ. ಆ್ಯಂಡ್ ಇದು ನಮ್ಮ ಬಸ್ ಸ್ಟ್ಯಾಂಡ್ ಗೈಸ್. ನೋಡಿ ಗೈಸ್, ಅಲ್ಲೇ ಇದು ಏನು ಎಲ್ಲ ಫುಲ್ ಅಂಗಡಿಗಳು ಹಾಕೊಂತಾರೆ. ರೋಡ್ ಉದ್ದಕ್ಕೂ ಅಂಗಡಿಗಳು ಎಲ್ಲ. ಆ್ಯಂಡ್ ಇವಾಗ ಊರೊಳಗಡೆ ಎಂಟ್ರಿ ಆಗಿದ್ದೀವಿ. ಊರ ಬಾಗಿಲಲ್ಲೇ ದೇವಸ್ಥಾನ ಇದೆ, ಕಿ ಅಂತೆ. ಇದು ಪುರಾಣದಲ್ಲೂ ಎಲ್ಲ ಈ ಊರ ಬಗ್ಗೆ ಏನೋ ಬರ್ದಿದ್ದಾರಂತೆ. ಡೋಂಟ್ ನೋ ದಟ್ ಎಲ್ಲ. ಸೊ ಹಿಸ್ಟ್ರಿ ಬುಕ್ಕಲ್ಲಿದೆ, ಪುರಾಣದಲ್ಲ, ಸಾರಿ ಹಿಸ್ಟ್ರಿ ಬುಕ್ಕಲ್ಲಿ ಏನೋ ಇದೆಯಂತೆ. ಇದು ಆ್ಯಕ್ಚುಲಿ ಈ ಊರು ಜಾಸ್ತಿ ನನಗೆ ಗೊತ್ತಿರಲ್ಲ, ಬಿಕಾಸ್ ಇದು ತುಂಬ ಕಾಡು ಒಳಗಡೆ ಇರೋದು, ಬೆಟ್ಟದಲ್ಲಿ ಇರೋದು ಊರು. ಇವಾಗ ಮನೆಗೆ ಹೋದ್ಮೇಲೆ ಯಾರ್ಯಾರು ರಿಲೇಟಿವ್ಸ್, ನನ್ನ ಮುಖ ಕಾಣಿಸ್ತಿಲ್ಲ ನಮ್ಮ ಮನೆಯಲ್ಲಿ. ಅಯ್ಯೋ ಫುಲ್ ಬ್ಲ್ಯಾಕ್. ಯಾರ್ಯಾರು ಇದ್ದಾರೆ ಅಂತ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಓಕೆ, ಅಲ್ಲಿ ಇನ್ನೊಂದು 2 minutes ಅಷ್ಟೇ ಗೈಸ್. ಆಮೇಲೆ ಇಲ್ಲಿ ರೋಡ್ ಉದ್ದಕ್ಕೂ ಈ ಥರ ಚಿಕ್ಕ ಚಿಕ್ಕ ಚರಂಡಿಗಳಿರುತ್ತೆ. ಚಿಕ್ಕದು ಊರು ಪೂರ್ತಿ ಇದೆ ಇದು. ಒಂದು ಗಲ್ಲಿ ಚಿಕ್ಕ ಚಿಕ್ಕ ರೋಡಲ್ಲೂ ಇರುತ್ತೆ ಇದು. ಇಲ್ಲೇ ಆಚೆಗಡೆನೆ ಅವ್ರ ಬಟ್ಟೆ ಎಲ್ಲ ಒಗೆಯೋದು, ಇಲ್ಲಿ ಪಾತ್ರೆಗಳೆಲ್ಲ ತೊಳೆಯೋದು. ಇಲ್ಲೇ ದನ ಕರುಗಳನ್ನೆಲ್ಲ ಕಟ್ಟಾಕೊಂಡಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಅದು ಬೆಳಿಗ್ಗೆ ಹೊತ್ತು ಮಾತ್ರ ಸೂಪರ್ ಆಗಿರುತ್ತೆ. ಓಕೆ, ಹಂಗೆ ಬಂದೇ ಬಿಡ್ತೀವಿ ನಾವು. ಲೆಫ್ಟ್ ತಗೊಂಡ್ರೆ ಅಲ್ಲೇ ನಮ್ಮ ಮನೆ. ಎಲ್ಲ ಹಳೆ ಮನೆಗಳು ಎಲ್ಲ ಇವಾಗ ಇದರಲ್ಲಿ ಯಾರೂ ವಾಸಿಸ್ತಿಲ್ಲ. ಎಸ್, ನಮ್ಮ ಊರು ಬಂದೇ ಬಿಟ್ಟು, ಅಂದರೆ ಸಾರಿ, ನಮ್ಮ ಮನೆ ಬಂದೇ ಬಿಟ್ಟು. ಊರು ಅವಾಗಲೇ ಬಂತು. ಸೊ ಈ ಥರ ರೋಡಿಗೂ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಇದೇ ನಮ್ಮ ಮನೆ. ಓ, ನಮ್ಮ ಮನೆಗೂ ಲೈಟ್ ಅರೇಂಜ್ಮೆಂಟ್ ಆಗಿಬಿಟ್ಟಿದೆ. ಸಾಧ್ವಿ ಕೂಡ ಇಲ್ಲೇ ಕೂತಿದ್ದಾಳೆ. ಮುಖ ತೋರಿಸಿಲ್ಲ ಸಾಧ್ವಿ. ನಂಗೆ ತೋರ್ಸುತ್ತಾನೆ. ಸಾಧ್ವಿ ಮುಖ ತೋರಿಸು. ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಅನ್ನು. ಹಾಯ್ ಅನ್ನು. ನೋಡಿದ್ರಾ? ಸೊ ಇವಾಗ ಊಟ ಮಾಡ್ತಾ ಇದೀವಿ ಗೈಸ್. ತುಂಬ ಚೆನ್ನಾಗಿದೆ. ಆಗ ಯಾರ್ಯಾರನ್ನ ಅಂತ ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ಮಾಡಿ ಅಂಕಲ್. ಹಾಯ್ ಮಾಡಿ ಅಂಕಲ್. ಸದ್ಯಕ್ಕೆ ನಮ್ಮ ಭಟ್ರು, ನೀವು ನೋಡಿರ್ತೀರಾ, ಸಿಂಧು ಚಿಕ್ಕಿ ಅಂತ. ಸಿಂಧು ಚಿಕ್ಕಿ ನಿಮ್ಮ ಮುಖ ತೋರಿಸಿ ಸ್ವಲ್ಪ. ಮಣಿ ಆಂಟಿ ಸ್ವಲ್ಪ ಹಾಯ್ ಮಾಡಿ. ಮಣಿ ಆಂಟಿ ಅಂತ
ಆಚೆ ಕಡೆ ಹೋಗೋಣ. ಪೂರ್ಣಜ್ಜಿ ಹಾಯ್ ಮಾಡಿ ಸ್ವಲ್ಪ ನಮ್ಮ ವಿಡಿಯೋಗೆ. ಇವರು ಪೂರ್ಣಜ್ಜಿ ಅಂತ ನಮ್ಮ ಅಜ್ಜಿ. ಏನು ಅಂತ ಹೇಳ ಅಷ್ಟೇ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ನಮ್ಮ ತಾತ ಚಂದ್ರು ತಾತ ನೀಟಾಗಿ ಕಾಣಿಸ್ತಿಲ್ಲ. ನಮ್ಮ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಲಾಗಿಗೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ. ಅಜ್ಜಿ ನನಗೆ ಯಾರು ಅಂತ ಗೊತ್ತಿಲ್ಲ. ಹಾಯ್ ಮಾಡಿ ಅಜ್ಜಿ. ಅದಾದಮೇಲೆ ನಮ್ಮ ಚಿಲ್ಟಣಿಗಳೆಲ್ಲ ಮನೆಗೆ ಹೋಗ್ಬಿಟ್ಟವ್ರೆ, ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಊಟನ ಆಯಿತು. ಇವಾಗ ಇವತ್ತೆಲ್ಲ ಕೆಂಡ ಇರೋದು, ಅಲ್ಲಿಗೆ ಹೋದ್ಮೇಲೆ ಸಿಗೋಣ. ಒಂದು ಸ್ವಲ್ಪ ನಿಮ್ಮ ಮುಖ ತೋರಿಸಿ ಹಾಯ್ ಮಾಡಿ. ನಮ್ಮ ಚಿಕ್ಕಪ್ಪ ಕೊಡೋಗು ಧೈರ್ಯ ಅಂತ ಅಂದಲ್ಲ. ಕೆಳಗಿಡು ತಿನ್ನುತ್ತೆ. ಕೊಂಬು ಇಲ್ಲ ಬಗ್ಗು ಯಾಕೆ ಬಗ್ಗಲ್ಲ? ಕೆಳಗಡೆ ಇಡು, ನೋಡ ಅದು ತಿನ್ನಕ್ ಆಗ್ತಿಲ್ಲ. ಕೆಳಗಡೆ ಇಡು. ಹೌದಾ? ಮೇಲಿಕ್ಕೆ ಪಾಪ ಇಡ್ಕೊ ಹಂಗೆ. ಇಲ್ಲಂದ್ರೆ ಇದ್ರ ಮೇಲೆ ಇಡು. ಇದ್ರ ಮೇಲೆ ಇಡು. ಅಲ್ಲೇ ಇಟ್ಕೊ ಹೋಗ್ಲಿ. ಮುಂದಕ್ಕೆ ಪಾಪ ಏನ್ ಮಾಡಲ್ಲ, ಹಂಗೆ ಮುಂದಕ್ಕೆ ಹೋಗು, ಅದಿನ ಮುಂದಕ್ಕೆ ಹೋಗುತ್ತೆ. ವಿಡಿಯೋ ಮಾಡ್ಕೊಂಡೆ ನಾನು ನಿಜವಾಗ್ಲೂ. ಎಲ್ಲಿ ಅಂತ ಹಾಯ್ ಮಾಡಾಯ್ತು. ಫಸ್ಟ್ ಹಾಯ್ ಮಾಡಿ ನನ್ನ ಬ್ಲಾಗಿಗೆ. ನಮ್ಮ ಇವ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೇಳು. ಇವ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಮಾಡಿದ್ದೀನಿ. ಒಂದು ನಿಮಿಷ ಇರು. ನಾನು ಇವಳು ಸನ್ನಿಧಿ ಅಂತ, ಇವಳು ಶ್ರೀನಿ ಅಂತ. ನಿಧಿಯಲ್ಲೇ 3 ಜನನೂ ನಿಧಿನೇ ಲಾಸ್ಟಿಗೆ. ನಿಧಿಯಲ್ಲಿ ಅಲ್ಲವಳ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಎಷ್ಟೊಂದು ಚಿಲ್ಟಾಣಿಗಳೆಲ್ಲ ಇದ್ವು, ಅವರೆಲ್ಲ ಲೇಟ್ ಐತೆ ಅಂತ ಅಂದ್ಬಿಟ್ಟು ಮಲ್ಕೊಂಬಿಟ್ಟವ್ರೆ. ನಾಳೆ ಇವ್ರ ಜೊತೆನೇ ಗೈಸ್ ಹೋಳಿ ಆಡೋದು ನಾನು. ಓಕೆ ಗೈಸ್, ಒಂದು ನಿಮಿಷ ಇರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್ ಹೇಳು. ಮುಖನೇ ಕಾಣಿಸ್ತಿಲ್ಲ. ಬಾಯ್.